ನಮಸ್ಕಾರ. ಈ ಧನುಸು ರಾಶಿಯಲ್ಲಿ ಹುಟ್ಟಿದಂತವರ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ನೋಡಿ ಧನುಸು ರಾಶಿಯಿಂದ ಸಪ್ತಮಾಧಿಪತಿ ಬುಧ ಗ್ರಹ. ನೋಡಿ ಯಾವಾಗ್ಲೂ ಕೂಡ ರಾಶಿಯಿಂದ ಕೆಲವು ಪರ್ಸೆಂಟ್ ಮಾತ್ರ ನಾವು ನಿಜ ಹೇಳ್ಬೋದೇ ಹೊರತು, ಇನ್ನು ಉಳಿದಂತೆ ಲಗ್ನದಿಂದ ಡಿಸೈಡ್ ಆಗುತ್ತೆ, ಉಪಪಾದ ಲಗ್ನದಿಂದ ಡಿಸೈಡ್ ಆಗುತ್ತೆ, ಧಾರಾಕಾರಕ ಗ್ರಹದಿಂದ ನಿಮ್ಮ ಲೈಫ್ ಪಾರ್ಟ್ನರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಸೈಡ್ ಆಗುತ್ತೆ. ಬಟ್ ರಾಶಿಯಿಂದ ತುಂಬಾ ಜನ ರಾಶಿಗೆ ಮಾತ್ರ ಗೊತ್ತಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅದ್ರ ಮೇಲೆ ಜನಗಳಿಗೆ ಒಂದು ಆ ತಿಳಿಯುವಂತಹ ಒಂದು ಅವಕಾಶ ಅಷ್ಟೇ. ಈಗ ಸಪ್ತಮಾಧಿಪತಿ ನಾನು ಹೇಳ್ದೆ ಬುಧಗ್ರಹ ಅಂದಾಗ ಬುಧಗ್ರಹನ ಒಂದು ವ್ಯಕ್ತಿತ್ವ ಈ ಧನಸ್ಸು ರಾಶಿಯಲ್ಲಿ ಜನಿಸಿದಂತವರ ಲೈಫ್ ಪಾರ್ಟ್ನರ್ಗೆ ಜಾಸ್ತಿ ಇರುತ್ತೆ. ಬುಧಗ್ರಹದ ವ್ಯಕ್ತಿತ್ವ ಅಂತ ತಗೊಂಡಾಗ ತುಂಬಾ ಒಂದು ರೀತಿ ಶಾರ್ಪ್ನೆಸ್ ಇರುತ್ತೆ, ಆಲೋಚನೆಯಲ್ಲಿ ಸ್ಪಷ್ಟತೆ, ಶಾರ್ಪ್ ಥಿಂಕಿಂಗ್, ಬಹಳ ಬೇಗ ನಿರ್ಧಾರಗಳನ್ನು ತಗೊಳ್ಳೋದು, ಬಹಳ ಸ್ಪೀಡಾಗಿ ಯೋಚನೆ ಮಾಡುವಂಥದ್ದು, ಪ್ಲಾನ್ಗಳನ್ನ ಮಾಡುವಂಥದ್ದು, ಬಿಸ್ನೆಸ್ ಮೈಂಡೆಡ್, ಬಹಳ ಒಂದು ರೀತಿ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ. ಯಾವಾಗಲೂ ಕೂಡ ಲಾಭ ನಷ್ಟಗಳನ್ನ ಜಾಸ್ತಿ ಯೋಚನೆ ಮಾಡ್ತಾರೆ. ಇವರು ಬಿಸ್ನೆಸ್ ಅಲ್ಲೇ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ. ಜೊತೆಯಲ್ಲಿ ಇವರ ಒಂದು ದ್ವಿತೀಯ ಭಾವವನ್ನು ನೋಡ್ತಾ ಇದ್ರೆ ಚಂದ್ರಗ್ರಹ ಇರೋದ್ರಿಂದ ಮಾತು ಬಹಳ ಸೂಕ್ಷ್ಮ, ಸಾಫ್ಟ್ ಆಗಿ ಮಾತಾಡುವಂಥದ್ದು, ತಾಳ್ಮೆಯಿಂದ ಮಾತಾಡುವಂಥದ್ದು, ಎಮೋಷನಲ್ ಆಗಿ ಮಾತಾಡುವಂತಹ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಎಗೀನ್ ಬಂದು ಇವರ ಎರಡನೇ ಮನೆಯ ಗ್ರಹವನ್ನ ನೋಡ್ತಿದ್ರೆ ಮನಸ್ಸು ಬಹಳ ಚಂಚಲವಾಗುವಂತ ಸ್ವಭಾವದವರು. ಬುಧಗ್ರಹನೇ ಆಗಿ ಬಹಳ ಚಂಚಲ ಸ್ವಭಾವ. ಮನಸ್ಸು ಯಾವಾಗ ಚಂಚಲವಾಗ್ತಿರುತ್ತೆ, ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ, ಒಂದು ಕ್ಷಣ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಲ್ಲ, ಸುತ್ತಾಡ್ತಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಜೊತೆಯಲ್ಲಿ ಎಲ್ಲದರಲ್ಲೂ ಹಿತಮಿತವಾಗಿರುವಂತಹ ಭಾವನೆ ಇರುತ್ತೆ. ತುಂಬಾ ಪ್ರಾಕ್ಟಿಕಲ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಅವರ ಹಸ್ತರೇಖೆಯನ್ನು ನೀವು ಗಮನಿಸಿ, ನಿಮ್ಮ ಲೈಫ್ ಪಾರ್ಟ್ನರ್ ನೀವು ಹಸ್ತರೇಖೆಯನ್ನು ಗಮನಿಸಿದಾಗ ಎಗೇನ್ ಬಂದು ನಿಲ್ಲುವಂತಹ ಮಾತೃ ರೇಖೆ ಏನಾದ್ರು ಸ್ಟ್ರೈಟ್ ಗೆರೆ ಲೈನ್ ಹೇಳಿದಾಗ ಏನಾದ್ರು ಇದ್ರೆ ವಿಪರೀತವಾಗಿರುವಂತಹ ಪ್ರಾಕ್ಟಿಕಲ್ ಥಿಂಕಿಂಗ್ ಇರುತ್ತೆ. ಯಾವಾಗ್ಲೂ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡೋದು, ಯಾವಾಗಲೂ ಕೂಡ ಲಾಭ ನಷ್ಟಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಅತಿಯಾಗಿರುತ್ತೆ. ಒಂದು ವೇಳೆ ಸ್ವಲ್ಪ ಚಂದ್ರ ಸ್ಥಾನದ ಕಡೆಗೆ ಬಾಗಿದ್ದಾಗ ಮಾತ್ರ ಸ್ವಲ್ಪ ಭಾವನೆಗಳಿಗೂ ಬೆಲೆ ಕೊಡ್ತಾರೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಇನ್ನು ಇವರು ವೃತ್ತಿಗಳು ಯೂಶುವಲ್ ಆಗಿ ಬಂದು ದಶಮ ಸ್ಥಾನ ಬಂದು ಧನುಸು ರಾಶಿ ಆಗಿರೋದ್ರಿಂದ ಟೀಚಿಂಗ್ ಪ್ರೊಫೆಷನ್, ಬಿಸ್ನೆಸ್ಸೇ ಹೆಚ್ಚಾಗಿ ಮಾಡುವಂತಹ ಆ ತರ ವೃತ್ತಿಗಳಿಂದ ಬರುವಂತವ್ರು, ಬ್ಯಾಂಕಿಂಗ್ ಸೆಕ್ಟರ್ ಇಂದ ಬರುವಂತವ್ರು, ಹಾಗೇನೆ ದ್ವಿತೀಯ ಭಾವ ಬಂದು ಚಂದ್ರಗ್ರಹ ಇರೋದ್ರಿಂದ ಫುಡ್ ರಿಲೇಟೆಡ್ ಬಿಸ್ನೆಸ್ ಗಳಲ್ಲಿ ಕೆಲಸ ಮಾಡುವಂತವ್ರು ಜಾಸ್ತಿ ಧನುಸು ರಾಶಿಯವರಿಗೆ ವಿವಾಹ ಸಂಗಾತಿಯಾಗಿ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಈ ಧನುಸು ರಾಶಿಯವರಿಗೆ ವೈವಾಹಿಕ ಜೀವನ ಬಹಳ ಚೆನ್ನಾಗೇ ಇರುತ್ತೆ. ಅಂತಹ ಸಮಸ್ಯೆಗಳೇನು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಬಹಳ ಒಂದು ರೀತಿ ಧನುಸು ರಾಶಿಯವರು ಸಾಧು ಸ್ವಭಾವದವರು, ಧಾರ್ಮಿಕ ಪ್ರವೃತ್ತಿಯವರು, ಹಾಗೇನೆ ಆಧ್ಯಾತ್ಮಿಕ ವ್ಯಕ್ತಿಗಳು, ಸ್ಲೋ ಆಗಿ ಎಲ್ಲ ಮಾಡುವಂತವ್ರು. ಬಟ್ ವಿರುದ್ಧವಾಗಿ ಅವರ ಜೀವನ ಸಂಗತಿ ಸ್ಪೀಡ್ ಆಗಿ ಎಲ್ಲ ಕೆಲಸ ಮಾಡುವಂತವ್ರು, ಅರ್ಧ ಗಂಟೆಯಲ್ಲಿ ಎಲ್ಲ ಆಗೋಗ್ಬೇಕು, ಎಲ್ಲರೂ ಕೂಡ ಅವಸರದ ಪ್ರವೃತ್ತಿಯನ್ನು ತೋರಿಸುವಂತವ್ರು ಆಗಿರ್ತಾರೆ. ಬಟ್ ಅವ್ರ ವೃತ್ತಿ ಜೀವನ ಚೆನ್ನಾಗಿರುತ್ತೆ, ಖರ್ಚು ಅತಿ ಹೆಚ್ಚಾಗಿ ಮಾಡೋರಾಗಿರ್ತಾರೆ. ಹಾಗೇನೆ ಆ ಜೀವನವನ್ನ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ತಗೊಂಡೋಗ್ತಾ ಹೆಚ್ಚು ದುಡ್ಡು ಸಂಪಾದನೆ ಮಾಡಿ ಕೂಡಾಕ್ತಾರೆ ಅಂತ ಹೇಳ್ಬೋದು. ಸೇವಿಂಗ್ಸ್ ಜಾಸ್ತಿ ಮಾಡ್ತಾರೆ. ಇಷ್ಟು ವಿಚಾರಗಳು ಧನುಸು ರಾಶಿಯವರಿಗೆ ಸಂಬಂಧಪಟ್ಟಿದ್ದು.